ಎಲ್ಲ ನನ್ನ ಸ್ಪರ್ಧಾ ಮಿತ್ರರಿಗೆ ಜ್ಞಾನಸಾಗರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಕೇಂದ್ರ ಸರ್ಕಾರದಲ್ಲಿ ಖಾಲಿ ಇರತಕ್ಕಂತಹ ಇಂಡಿಯನ್ ಆರ್ಮಿಯ ಒಂದು ಹುದ್ದೆಗಳಿಗೆ ನೇಮಕಾತಿ ಮಾಡಲು ಅರ್ಜಿಯನ್ನು ಕರೆದಿರ್ತಕ್ಕಂಥದ್ದು. ಈ ಒಂದು ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಸ್ಟಾರ್ಟಿಂಗ್ ಡೇಟ್ ಬಂದುಬಿಟ್ಟು 12 ಮಾರ್ಚ್ 2025ರಿಂದ 10 ಏಪ್ರಿಲ್ 2025ರವರೆಗೆ ಒಂದು ಅಪ್ಲಿಕೇಶನ್ ಹಾಕೋದಕ್ಕೆ ಒಂದು ಅವಕಾಶವನ್ನು ಕೊಟ್ಟಿರ್ತಕ್ಕಂಥದ್ದು. ಈ ಒಂದು ವಿಡಿಯೋದಲ್ಲಿ ಆರ್ಮಿ ರಿಕ್ರೂಟಿಂಗ್ ಆಫೀಸ್ ಬೆಳಗಾವಿಯ ಒಂದು ನೋಟಿಫಿಕೇಷನನ್ನು ಡಿಟೇಲ್ ಆಗಿ ನೋಡ್ತಾ ಹೋಗೋಣ ಬನ್ನಿ. ಇನ್ನು ಆನ್ಲೈನ್ ಎಕ್ಸಾಮಿನೇಷನ್ ಡೇಟ್ ಬಂದುಬಿಟ್ಟು ಜೂನ್ 2025 ಆನ್ವರ್ಡ್ಸ್ ಅಂತ ಕೊಟ್ಟಿದ್ದಾರೆ. ಅಂದರೆ ಜೂನ್ 2025ರಲ್ಲಿ ನಡೀತಕ್ಕಂಥ ಒಂದು ಸಾಧ್ಯತೆ ಇರತಕ್ಕಂಥದ್ದು. ಈ ಒಂದು ನೋಟಿಫಿಕೇಷನ್ ಬಂದುಬಿಟ್ಟು ಬೆಳಗಾವಿಯ ಡಿಸ್ಟಿಕ್ಗೆ ಸಂಬಂಧಿಸಿರ್ತಕ್ಕಂಥದ್ದು. ಇಲ್ಲಿ ಬರ್ತಕ್ಕಂಥ ಒಂದು ಡಿಸ್ಟಿಕ್ಗಳನ್ನ ನೋಡ್ತಾ ಹೋಗೋಣ ಬನ್ನಿ. ಬೆಳಗಾವಿ ಆಗಿರ್ಬೋದು, ಬೀದರ್, ಕಲಬುರಗಿ, ಕೊಪ್ಪಳ, ರಾಯಚೂರು ಮತ್ತು ಯಾದಗಿರಿ ಡಿಸ್ಟಿಕ್ಗಳು ಈ ಜಿಲ್ಲೆಗಳಿಗೆ ಬರ್ತಕ್ಕಂಥದ್ದು. ಇನ್ನು ಉಳಿದಿರ್ತಕ್ಕಂಥ ಎಲ್ಲ ಜಿಲ್ಲೆಗಳಿಗೆ ಅದರದ್ದೇ ಆದ ಒಂದು ನೋಟಿಫಿಕೇಷನನ್ನು ಬಿಟ್ಟಿದ್ದಾರೆ. ಸೊ ಅವುಗಳ ಲಿಂಕನ್ನು ಈ ವಿಡಿಯೋನ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ. ಸೊ ಅಲ್ಲಿ ಹೋಗಿ ಲಿಂಕ್ಗಳನ್ನು ಕ್ಲಿಕ್ ಮಾಡೋದ್ರ ಮೂಲಕ ಉಳಿದ ಡಿಸ್ಟಿಕ್ಗಳ ನೋಟಿಫಿಕೇಷನ್ಗಳನ್ನು ಡೌನ್ಲೋಡ್ ಮಾಡ್ಕೋಬೋದು. ಇನ್ನು ಎಲಿಜಿಬಿಲಿಟಿ ಕ್ರೈಟೀರಿಯಾನ ನೋಡೋದಾದರೆ ಇಲ್ಲಿ ಕೆಟಗರಿ ವೈಸ್ ಅಂದರೆ ಅಗ್ನಿವೀರ್ ಅಂದರೆ GDಗೆ ಸಂಬಂಧಿಸಿರ್ತಕ್ಕಂಥ ಹುದ್ದೆಗಳಿಗೆ ಎಜುಕೇಷನ್ ಕ್ವಾಲಿಫಿಕೇಷನ್ ಬಂದುಬಿಟ್ಟು 10ನೇ ಕ್ಲಾಸನ್ನು ಪಾಸಾಗಿದ್ದರೆ ಸಾಕಾಗಿರ್ತದೆ. ಇನ್ನು ಏಜ್ ಲಿಮಿಟ್ ಬಂದುಬಿಟ್ಟು 17 ವರ್ಷದಿಂದ 21 ವರ್ಷದವರೆಗೆ ಏಜ್ ಲಿಮಿಟನ್ನು ಹೊಂದಿರತಕ್ಕಂಥದ್ದು. ಇನ್ನು ಅಗ್ನಿವೀರ್ ಟೆಕ್ನಿಕಲ್ ಅಂತ ನೋಡ್ತೀವಿ. ಈ ಒಂದು ಹುದ್ದೆಗಳಿಗೆ ಎಜುಕೇಷನ್ ಕ್ವಾಲಿಫಿಕೇಷನ್ ಬಂದುಬಿಟ್ಟು 12ನೇ ತರಗತಿಯನ್ನು ಸೈನ್ಸ್ನ ಒಂದು ವಿಭಾಗದಲ್ಲಿ ಪಾಸಾಗಿರಬೇಕು. ಇದಕ್ಕೆ ಒಂದು ಏಜ್ ಲಿಮಿಟ್ ಬಂದುಬಿಟ್ಟು 17 ವರ್ಷದಿಂದ 21 ವರ್ಷದವರೆಗೆ ಏಜ್ ಲಿಮಿಟನ್ನು ಕೊಟ್ಟಿರ್ತಕ್ಕಂಥದ್ದು. ಇನ್ನು ಮುಂದಿನದಾಗಿ ಅಗ್ನಿವೀರ್ ಕ್ಲರ್ಕ್ ಅಥವಾ ಸ್ಟೋರ್ ಕೀಪರ್ ಅಂತ ನೋಡ್ತೀವಿ. ಈ ಒಂದು ಹುದ್ದೆಗಳಿಗೆ 12ನೇ ತರಗತಿಯನ್ನು ಪಾಸಾಗಿರಬೇಕು. ಮತ್ತು ಈ ಒಂದು ಹುದ್ದೆಗಳಿಗೆ ಏಜ್ ಲಿಮಿಟ್ ಬಂದುಬಿಟ್ಟು 17 ವರ್ಷದಿಂದ 21 ವರ್ಷದವರೆಗೆ ವಯೋಮಿತಿಯನ್ನು ಹೊಂದಿರಬೇಕಾಗಿರ್ತದೆ. ಇನ್ನು ಮುಂದಿನದಾಗಿ ಅಗ್ನಿವೀರ್ ಟ್ರೇಡ್ಮ್ಯಾನ್ ಅಂತ ನೋಡ್ತೀವಿ. ಇದು 10th ಪಾಸ್ ಆಗಿರ್ತಕ್ಕಂಥದ್ದು. ಈ ಒಂದು ಹುದ್ದೆಗೆ 10ನೇ ತರಗತಿಯನ್ನು ಪಾಸಾಗಿರಬೇಕು. ಮತ್ತು ಇದಕ್ಕೆ ಒಂದು ಏಜ್ ಲಿಮಿಟ್ ಬಂದುಬಿಟ್ಟು 17 ವರ್ಷದಿಂದ 21 ವರ್ಷದ ಒಳಗೆ ವಯೋಮಿತಿಯನ್ನು ಹೊಂದಿರಬೇಕಾಗಿರ್ತದೆ. ಇನ್ನು ಅಗ್ನಿವೀರ್ ಟ್ರೇಡ್ಮ್ಯಾನ್ 8th ಪಾಸ್ ಅಂತ ನೋಡ್ತೀವಿ. ಈ ಒಂದು ಹುದ್ದೆಗೆ 8th ಪಾಸಾಗಿದ್ದರೆ ಸಾಕಾಗಿರ್ತದೆ. ಇನ್ನು ಈ ಒಂದು ಹುದ್ದೆಗಳಿಗೆ ಏಜ್ ಲಿಮಿಟ್ ಬಂದುಬಿಟ್ಟು 17 ವರ್ಷದಿಂದ 21 ವರ್ಷದವರೆಗೆ ವಯೋಮಿತಿಯನ್ನು ಹೊಂದಿರಬೇಕಾಗಿರ್ತದೆ. ಇನ್ನು ಡೇಟ್ ಆಫ್ ಬರ್ತನ್ನು ನೋಡೋದಾದರೆ ಕ್ಯಾಂಡಿಡೇಟ್ಸ್ ಬಾರ್ನ್ ಬಿಟ್ವೀನ್ 1 ಅಕ್ಟೋಬರ್ 2024ರಿಂದ 1 ಏಪ್ರಿಲ್ 2008 ಒಳಗಾಗಿ ಹುಟ್ಟಿರಬೇಕಾಗಿರ್ತಕ್ಕಂಥದ್ದು. ಈ ಒಂದು ಹುದ್ದೆಗೆ ಎಕ್ಸಾಮಿನೇಷನ್ ಫೀಸ್ ಬಂದುಬಿಟ್ಟು 250 ರೂಪಾಯಿ ಇರ್ತಕ್ಕಂಥದ್ದು. ಇನ್ನು ಮುಂದಿನದಾಗಿ ರಿಕ್ರೂಟ್ಮೆಂಟ್ ಪ್ರೊಸೆಸನ್ನು ನೋಡೋದಾದರೆ ಈ ಒಂದು ಹುದ್ದೆಗೆ ಮೊದಲಿಗೆ phase 1 ಅಂದರೆ ಒಂದು ಎಕ್ಸಾಮಿನೇಷನನ್ನು ಕಂಡಕ್ಟ್ ಮಾಡ್ತಕ್ಕಂಥದ್ದು. ಅಂದರೆ ಕಾಮನ್ ಎಂಟ್ರೆನ್ಸ್ ಟೆಸ್ಟನ್ನು ತೊಗೊಳ್ತಕ್ಕಂಥದ್ದು. ಇದರಲ್ಲಿ ಪಾಸಾಗಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಫಿಸಿಕಲ್ ಟೆಸ್ಟ್ ಅಂದರೆ ರನ್ನಿಂಗ್ ಆಗಿರ್ಬೋದು ಮತ್ತು ಮೆಡಿಕಲ್ ಟೆಸ್ಟನ್ನು ಮಾಡೋದ್ರ ಮೂಲಕ ಮೆರಿಟ್ ಲಿಸ್ಟನ್ನು ರೆಡಿ ಮಾಡಿ ರಿಕ್ರೂಟ್ಮೆಂಟನ್ನು ಮಾಡ್ಕೋತಕ್ಕಂಥದ್ದು. ಅಗ್ನಿವೀರ್ ಇಂಡಿಯನ್ ಆರ್ಮಿಯ ಒಂದು ಡಿಟೇಲ್ ಆಗಿರ್ತಕ್ಕಂಥ ಮಾಹಿತಿಯನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ ಅಂತ ಹೇಳ್ತಾ, ಇದೇ ಥರದ ಮೋರ್ ಇನ್ಫಾರ್ಮೇಟಿವ್ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬಟನ್ ಒತ್ತುವ ಮೂಲಕ ನೋಟಿಫೈ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳೊಂದಿಗೆ ಜೈ ಹಿಂದ್, ಜೈ ಕರ್ನಾಟಕ.